ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ನಿಮ್ಮ ಕ್ಷೇತ್ರದಲ್ಲಿ ನೀವು ಹೆಸರು ಮಾಡಿದ್ದೀರಿ. ಎಲ್ಲರೂ ಒಂದೇ ಥರ ಆಗೋಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಪೊಲೀಸ್ ಆದರೆ ಇನ್ನೊಬ್ಬರು ಜಡ್ಜು, ಇನ್ನೊಬ್ಬರು ಲಾಯರು, ಎಲ್ಲರೂ ಬೇಕು. ಆದರೆ ನೀವೆಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಪ್ರೇಕ್ಷಕರು ಬೇಕು. ಅದರಲ್ಲಿ ನೀವಿಲ್ಲದೆ ಇದ್ರೆ ನಾವು ಕಾರ್ಯಕ್ರಮ ಏನೂ ಮಾಡೋಕ್ಕಾಗೋದಿಲ್ಲ. ಖಾಲಿ ಕುರ್ಚಿ ಕೂತ್ಕೊಂಡು ನಾವು ಮಾತಾಡ್ತೀವಿ ಅಂದರೆ ನಗ್ತಾರೆ ಅಲ್ವಾ? ಅದರಲ್ಲಿ ನೀವೇ ನಮಗೆಲ್ಲರಿಗೂ ಕೂಡ ರಾಜ್ಕುಮಾರ್ ಹೇಳ್ತೀರಿ, ಅಭಿಮಾನಿಗಳು ನಮ್ಮ ದೇವರು ಅಂತ. ಹಾಗೆ ಪ್ರೇಕ್ಷಕರು ನಮ್ಮ ದೇವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಮತ್ತು ಬುದ್ಧ ಇವರಿಬ್ಬರ ಮಹಾತ್ಮರ ಬಗ್ಗೆ ದಿನಾಚರಣೆ ಅಂತ ಹೇಳಿದ್ದಾರೆ. ಎಷ್ಟು ಜನ ಗೊತ್ತಿದ್ರೂ ಇಲ್ಲೋ ಗೊತ್ತಿಲ್ಲ. ಬುದ್ಧ ಅಂದರೆ ಯಾರು, ಯಾವ ಕಾಲದಲ್ಲಿ ಇದ್ದರು, ಬುದ್ಧನಿಗೂ ಅಂಬೇಡ್ಕರ್ಗೂ ಏನು ಸಂಬಂಧ ಇದು ತಿಳ್ಕೊಬೇಕಲ್ಲ. ಬುದ್ಧ ಅಂದಾಗ ನಮಗೆ ಕಾಣೋದು ಭವ್ಯವಾದ ಮೂರ್ತಿ. ಅವರು ಕೂತ್ಕೊಳ್ತಕ್ಕಂಥ ಅವರು ಹೇಗೆ ಕೂತ್ಕೊಂಡು ಒಂದು ಅವರು ಪ್ರಾರ್ಥನೆ ಮಾಡ್ತಾರಲ್ಲ, ಅದು ಒಂದು ಕೊಡೋದಂತ ಅದು ನೋಡಿದ್ರೆ ಬಹಳ ಇಷ್ಟ ಆಗ್ತದೆ. ಬುದ್ಧನ ಹಾಗೆ ಇವತ್ತು ಯಾರು ಕೂಡ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಬುದ್ಧ ಮತ್ತು ಬೇರೆಯವ್ರಿಗೂ ವ್ಯತ್ಯಾಸ ಏನಿದೆಯಪ್ಪ ಸ್ವಲ್ಪ ತಾವು ತಿಳ್ಕೊಬೇಕಲ್ಲ. ನಮ್ಗೆ ಗೊತ್ತಿರೋದು ಭಗವದ್ಗೀತೆ. ಭಗವದ್ಗೀತೆ ಅಂದಾಗ ನಾವೇನು ಅಂದ್ಕೊಳ್ತೀವಿ, ಅರ್ಜುನ ಮತ್ತು ಕೃಷ್ಣ ಇವ್ರನ್ನೇ ನಾವು ನೋಡ್ತಾ ಇರ್ತೀವಿ. ಅರ್ಜುನನ ಬಗ್ಗೆ ಕೃಷ್ಣ ನಾನು ಅವರು ಯುದ್ಧದಲ್ಲಿ ಗೆಲ್ಲಬೇಕಾದ್ರೆ ಏನು ಮಾಡಬೇಕು ಅಂದಾಗ ಆದರೂ ಬನ್ನಿ ಅಂತ ಅರ್ಜುನ ಬಂದ, ನೀನು ಏನು ಮಾಡೋದು ಸಾಧ್ಯ ಇಲ್ಲ, ನೀನು ನಿನ್ನನ್ನು ನನ್ನಲ್ಲಿ ಸಮರ್ಪಣೆ ಮಾಡ್ಕೋಬೇಕು. ಯು ಹ್ಯಾವ್ ಟು ಸರೆಂಡರ್ ಟು ಮೀ. ನೀನು ಸಮರ್ಪಣೆ ಮಾಡಿದಾಗ ನೀವು ಗೆಲ್ಲೋಕ್ಕೆ ಸಾಧ್ಯ. ಸಮರ್ಪಣೆ ಆಗಬೇಕು ಅಂತ ಅರ್ಜುನಿಗೆ ಹೇಳ್ತಾರೆ ಯಾರು? ಕೃಷ್ಣ. ಆದರೆ ಬುದ್ಧ ಏನು ಹೇಳ್ತಾರೆ, ಸಮರ್ಪಣೆಗೆ ನನಗೆ ಗೊತ್ತಿಲ್ಲ, ಸಮರ್ಪಣೆ ಏನು ಅಂತ ನೀನು ತಿಳ್ಕೋಬೇಕು, ಆಗಲೇ ನಿನಗೆ ಜ್ಞಾನೋದಯ ಆಗ್ತಕ್ಕಂಥದ್ದು ಅಂತ ಬುದ್ಧ ಮಹಾತ್ಮರು ಹೇಳ್ತಾರೆ. ಬುದ್ಧ ಏನು ಹೇಳ್ತಾರೆ, ನನ್ನ ಹತ್ರ ಬರಬೇಕಾದ್ರೆ ನೀನು ತಂದೆ ತಾಯಿನ ಮರಿಬೇಕು. ಏನು ಹೇಳ್ತಾರೆ ಕ್ರಿಸ್ತನ್ ಹೇಳ್ತಾರೆ, ಕ್ರೈಸ್ತರು ಹೇಳ್ತಾರೆ ಫಾದರ್ ಆ್ಯಂಡ್ ಮದರ್, ಪೇರೆಂಟ್ಸು. ತಂದೆ ತಾಯಿಗಳು ದೇವರು. ನಾವೇನು ಹೇಳ್ತೀವಿ, ನಮ್ಮ ವೇದದಲ್ಲಿ ತಂದೆ ತಾಯಿಗಳೇ ದೇವರು ಅಂತೀವಿ. ಆದರೆ ಬುದ್ಧ ಏನು ಹೇಳ್ತಾರೆ, ತಂದೆ ತಾಯಿನ ನೀವು ಮರಿಬೇಕು. ಯು ಮಸ್ಟ್ ಟ್ರೀಟ್ ದೆಮ್ ಆಸ್ ಯುವರ್ ಎನಿಮೀಸ್. ಅವರನ್ನೇ ಶತ್ರು ಅಂತ ತಿಳ್ಕೋಬೇಕು ಅಂತ. ಇದು ನೋಡಿದಾಗ ನಮಗೆಲ್ರಿಗೂ ಆಶ್ಚರ್ಯ ಆಗ್ಬೋದು. ಏನು ಬುದ್ಧ ಹೀಗೆ ಹೇಳಿದಾರ, ತಂದೆ ತಾಯಿ ಬೇಡ ಅಂತ ಹೇಳಿದಾರ? ತಂದೆ ತಾಯಿ ಬೇಡ ಅಂತ ಅಲ್ಲ. ಅದರ ಅರ್ಥ ನಿಮ್ಮಲ್ಲಿ ತಂದೆ ತಾಯಿಗಳ ಬಗ್ಗೆ ಇರ್ತಕ್ಕಂಥ ಒಂದು ವ್ಯಾಮೋಹ ಏನಿದೆಯಲ್ಲ, ಆ ವ್ಯಾಮೋಹವನ್ನು ಬಿಟ್ಟು ನೀವು ಬರಬೇಕು. ಬಿಟ್ಟು ಮನೆ ಮಠ ಎಲ್ಲವನ್ನು ಬಿಟ್ಟು ಬಂದಾಗ ನೀವು ದೊಡ್ಡವನಾಗ್ತೀವಿ ಅಂತ ಹೇಳ್ತಕ್ಕಂಥವ್ರು ಬುದ್ಧ. ಇದು ಬುದ್ಧ ಮಹಾಶಯ. ಇಂಥ ಬುದ್ಧನಿಗೂ ಅಂಬೇಡ್ಕರ್ಗೂ ಏನು ಸಂಬಂಧ? ನಾವು ಭಾರತ ದೇಶದಲ್ಲಿ ಇವೆಲ್ಲ ನಾವು ವೇದಾಂತ ಎಲ್ಲವನ್ನೂ ನಾವು ನೋಡ್ಕೊಂಡು ಬಂದಿದ್ದೀವಿ. ವೇದಾಂತ ವಿಜ್ಞಾನ ಅಂತ ಎಲ್ಲ ವೇದಾಂತ ಬೇಕು ಅಂತ ಹೇಳ್ತಾರೆ. ಭಗವಂತ ಬುದ್ಧ ಹೇಳ್ತಾರೆ, ನೀವು ಪ್ರಾರ್ಥನೆ ಮಾಡ್ತೀಯಲ್ಲ, ಯಾಕಪ್ಪ ಮಾಡ್ತೀಯಾ? ದೇವಸ್ಥಾನಕ್ಕೆ ಯಾಕೆ ಹೋಗ್ತೀಯಾ? ಯಾಕೆ ಪ್ರಾರ್ಥನೆ ಮಾಡ್ತೀಯಾ? ನೀನು ದೇವರು ಎಲ್ಲಿದ್ದಾರೆ ಗೊತ್ತಾ? ದೇವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ನೀನು ನೋಡಿದ್ದೀಯಾ? ನೀನು ನೋಡೇ ಇಲ್ಲ ಅಂದಮೇಲೆ ಅವ್ನು ಯಾಕೆ ಪ್ರಾರ್ಥನೆ ಮಾಡ್ತೀಯ ಅಂತ ಬುದ್ಧ ಪ್ರಶ್ನೆ ಮಾಡ್ತಾರೆ. ಅದನ್ನೇ ನಮ್ಮಲ್ಲಿ ವೇದಾಂತದಲ್ಲಿ ಪೂಜೋನವಲ್ಲಿ ಅದರಲ್ಲಿ ಕೂಡ ನಮ್ಮ ಮುಂಡುಕೋಪನಿಷತ್ತರು ಕೂಡ ಒಂದು ಮಾತು ಬರ್ತಾರೆ. ದೇವರು ಯಾರು ಅಂತ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ದ್ರೇಷ್ಯ ಮಗ್ರಾಹ್ಯ ಮಗೋತ್ರ ವರ್ಣಚೋತ್ರ. ಯಾರಿಗೆ ಕಾಣಕ್ಕಾಗೋದಿಲ್ವೋ, ನೋಡೋಕ್ಕಾಗೋದಿಲ್ವೋ ಅವನೇ ನಮ್ಮ ದೇವರು ಅಂತ ಹೇಳ್ತಾರೆ. ಕಾಣಕ್ಕಾಗ್ದವ್ರು ದೇವರು ಅಂತಾರೆ. ಅಂದಮೇಲೆ ಬುದ್ಧ ಅಂತಾರೆ, ಇಂಥ ಕಾಣದ ದೇವರಿಗೆ ನೀನೇನಪ್ಪ ಏನು ಕೈ ಮುಗಿದು ನಮಸ್ಕಾರ ಆಗ್ತೀಯಲ್ಲ, ದೇವರು ಯಾರು ಅಂತ ನೀನು ತಿಳ್ಕೊಬೇಕಲ್ಲ, ತಿಳ್ಕೊಂಡ್ಮೇಲೆ ನೀನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ. ಅಂತಹ ಈ ಭಾರತ ದೇಶದಲ್ಲಿ ನೀವೆಲ್ಲ ಅಜ್ಞಾನದಲ್ಲಿ ಮುಳುಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆ ಬಹಳ ಜಾಸ್ತಿ. ಅವರು ಕೂಡ ಹಿಂದೂ ಸಮಾಜದಲ್ಲಿದ್ದವರು. ಅವರು ಕೂಡ ಎಲ್ಲವನ್ನೂ ಕೂಡ ನೋಡಿದವರು. ಎಲ್ಲರೂ ಏನು ಮಾಡ್ತಿದ್ದಾರೆ, ಯಾವ ರೀತಿ ಭೇದ ಭಾವ ನಮ್ಮ ಹಿಂದೂ ಸಮಾಜದಲ್ಲಿ ಅನುಸರಿಸ್ಕೊಂಡು ಬಂದಿದ್ದಾರೆ. ಇವಕ್ಕೆ ಮುಕ್ತಿ ಕಾಣಲೇಬೇಕಲ್ವಾ? ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿ, ನಿಮಗೆ ಜ್ಞಾನ ಬರಬೇಕಾದ್ರೆ ನೀವು ಹೇಗೆ ಜ್ಞಾನ ಬರಬೇಕೆ ನೀವು ಮೆಡಿಟೇಷನ್ ಮಾಡ್ತಿರೋ ಹಾಗೆ ಭಾರತ ದೇಶಕ್ಕೆ ಮೋಕ್ಷ ಬರಬೇಕಾದ್ರೆ ಏನಾದರೂ ಒಂದು ಮಾಡಬೇಕಲ್ಲ. ಅದನ್ನು ಮಾಡೋದಕ್ಕೆ ನೀವು ದೇವಸ್ಥಾನಕ್ಕೆ ದೇವ್ರ ಗುಡಿ ನೋಡೋಕೆ ಹೋಗ್ತೀರಿ. ಆದರೆ ರಾಜ್ಯಕ್ಕೆ ಈ ಭಾರತ ದೇಶಕ್ಕೆ ಆ ಒಂದು ವೇದಾಂತ ಮಂತ್ರ ಅವು ಏನಪ್ಪ ಆಗಬೇಕು ಅಂತ ಹೇಳಿದ್ರೆ, ಈ ಅಂಬೇಡ್ಕರ್ ಅವರು ಈ ಭಾರತ ದೇಶಕ್ಕೆ ಒಂದು ದೊಡ್ಡ ರಾಜ್ಯಾಂಗವನ್ನು ಕೊಡ್ತಾರೆ. ಈ ರಾಜ್ಯಾಂಗವನ್ನು ನೀವು ತಿಳ್ಕೊಂಡಿದ್ದೇ ಆದರೆ ಭಾರತ ದೇಶ ರಕ್ಷಣೆ ಮಾಡ್ಬೋದು. ಭಾರತ ದೇಶಕ್ಕೆ ಬೇಕಾಗಿರೋದು ಈ ಒಂದು ಗ್ರಂಥ. ಎಂತಹ ಗ್ರಂಥ? ಈ ಭಾರತ ಯಾವ ಗ್ರಂಥವನ್ನು ಇಟ್ಕೊಂಡು ಈ ರಾಜ್ಯವನ್ನು ಆಳಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಆ ಒಂದು ಗ್ರಂಥ
ಮಾಡಿದ್ರಿಂದ, ಬುದ್ಧನನ್ನು ಅರ್ಥ ಮಾಡ್ಕೊಂಡಿದ್ದರಿಂದ ಈ ದೇಶವನ್ನು ದೇವರು ಹೇಗೆ ಪ್ರತ್ಯಕ್ಷ ಆಗಬೇಕು ಹಾಗಾಗ್ಬೇಕಾದ್ರೆ ಈ ದೇಶವನ್ನು ಆಳಬೇಕಾದವರು ತಿಳ್ಕೊಳ್ಬೇಕಾದ್ರೆ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಇಂಥ ಒಂದು ಗ್ರಂಥ ಬೇಕು ಅಂತೇಳಿ ಅಂತ ದೊಡ್ಡ ಅಂಬೇಡ್ಕರ್ ಅವರು ನಮಗೆ ಒಂದು ಗ್ರಂಥವನ್ನು ಕೊಡ್ತಾರೆ, ಅದೇ ರಾಜ್ಯಾಂಗವನ್ನು ಕೊಡ್ತಾರೆ. ಅದಕ್ಕಾಗಿ ನಾವು ನೀವೆಲ್ಲರೂ ಕೂಡ ಋಣಿಗಳಾಗಿದ್ದೀವಿ. ನಮ್ಮ ದುರಾದೃಷ್ಟ ರಾಜ್ಯಾಂಗವನ್ನು ಕೊಟ್ಟಂತಹ ಅಂಬೇಡ್ಕರ್ ಅವ್ರನ್ನ ಆಗಿದ್ದಂತಹ ಸರ್ಕಾರ ಚುನಾವಣೆಯಲ್ಲಿ ಸೋಲಿಸ್ತಾರೆ, ಮಂತ್ರಿ ಆಗಿದ್ದವರು ಹೊರಗಾಗ್ತಾರೆ. ಅವರು ಸತ್ತರೆ ಅವ್ರಿಗೆ ಜಾಗ ಕೊಡೋದಿಲ್ಲ, ಮಣ್ಣು ಮಾಡೋದಕ್ಕೆ ಅವ್ರಿಗೆ ಭಾರತ ರತ್ನ ಕೂಡ ಕೊಡೋದಿಲ್ಲ. ಇಂತಹ ನಮ್ಮ ದೇಶದಲ್ಲಿ ನಾವು ನೀವು ಕಲಾವಿದರಾಗಿ ಏನು ಮಾಡಬೇಕು, ಬುದ್ಧನಂತ ಕಲಾವಿದರಾಗಬೇಕು, ಅಂಬೇಡ್ಕರ್ ಅಂತ ಜ್ಞಾನವನ್ನು ತಿಳ್ಕೊಳ್ಬೇಕು. ಸಮಾಜದಲ್ಲಿ ಭೇದ ಭಾವ ಇರಬಾರ್ದು, ಎಲ್ಲರೂ ಸರಿಸಮಾನರು, ನಾನು ಅವರು ಅಂತ ಹೇಳಿ ಎಲ್ಲರನ್ನೂ ಸರಿಸಮಾನವಾಗಿ ನೋಡಿಕೊಂಡು ನಮಗೆ ಏನು ಬೇಕು ಅಂತ ತಿಳ್ಕೊಂಡಾಗ ಮಾತ್ರ ನಾವು ಬುದ್ಧರಾಗಬಹುದು. ಬುದ್ಧ